ಡೀಸೆಲ್ ರೇಟ್ ಯಾವಾಗ ಜಾಸ್ತಿ ಆಗುತ್ತೆ ಆವಾಗ ಕಂಪ್ಲೀಟ್ ಆಗಿ ನಾವು ಬಳಸುವಂತಹ ದಿನನಿತ್ಯದ ವಸ್ತುಗಳ ಬೆಲೆ ಏರಿಕೆ ಆತಂಕ ಸಾರ್ವಜನಿಕರನ್ನು ಕಾಡುತ್ತೆ. ದೇಶ ಮೊದಲು ಅಡ್ಜಸ್ಟ್ ಮಾಡ್ಕೊಳ್ಬೇಕು, ಅಂತಾರಾಷ್ಟ್ರೀಯ ಸಮಸ್ಯೆ ಏನ್ ಮಾಡೋದಕ್ಕೂ ಆಗಲ್ಲ. ಪೆಟ್ರೋಲ್ ಡೀಸೆಲ್ ದರ ಏರಿಕೆಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತ ಆಗ್ತಾ ಇದೆ. ದೇಶ ಮೊದಲು ಅಡ್ಜಸ್ಟ್ ಮಾಡ್ಕೊಳ್ಬೇಕು ಅಂತ ಕೆಲವರು ಅಭಿಪ್ರಾಯವನ್ನು ಪಡ್ತಾ ಇದ್ದಾರೆ. ಇದು ಭಾರತದ ಒಂದು ಸಮಸ್ಯೆ ಅಲ್ಲ, ನಮ್ಮಲ್ಲಿ ಮಾತ್ರ ಏರಿಕೆ ಆಗ್ತಾ ಇಲ್ಲ, ಬೇರೆ ಕಡೆಗಳಲ್ಲೂ ಹಾಗೆ ಆಗ್ತಾ ಇದೆ ನೋಡಿ ಅಂತ ಕೆಲವರು ಮಿಶ್ರ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ವಾಹನ ಸವಾರರಿಗೆ ಬರೆ ಮೇಲೆ ಬರೆ. 2 ವಾರದಲ್ಲಿ ಬರೋಬ್ಬರಿ 4 ಬಾರಿ ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರಿಕೆ ಆಗಿರುವಂಥದ್ದು. ಇವತ್ತು ಕೂಡ ಪೆಟ್ರೋಲ್ ಮತ್ತು ಡೀಸೆಲ್ ದರ ಹತ್ತತ್ರ 3 ರೂಪಾಯಿ ಅಷ್ಟು ಏರಿಕೆ ಆಗ್ತಾ ಇದೆ. 2 ರೂಪಾಯಿ 86 ಪೈಸೆ, 2 ರೂಪಾಯಿ 96 ಪೈಸೆ ಅಷ್ಟು ಏರಿಕೆ ಆಗಿರುವಂಥದ್ದು. ವಾಹನ ಸವಾರನ್ನ ಮಾತಾಡ್ತೀನಿ. ನಮಸ್ಕಾರ ಸರ್. 2 ವಾರದಲ್ಲಿ 4ನೇ ಸಲ ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರಿಕೆ ಆಗಿದೆ. ಜನಸಾಮಾನ್ಯರಿಗೆ ಭಾರಿ ಹೊಡೆತ ಸರ್ ಇದು. ಸರ್ ಜಾಸ್ತಿ ಆಗಿದೆ ಸರ್, ಜಾಸ್ತಿ ಮಾಡ್ತಾನೇ ಇದ್ದಾರೆ ವಾರ ಏನು ಮಾಡೋದು. ಹಿಂಗೆ ಮಾಡ್ಕೊಂಡು ಹೋದರೆ ಹೆಂಗೆ ಮತ್ತೆ ಪೆಟ್ರೋಲ್ ಕಮ್ಮಿ ಅಂತೂ ಆಗಲ್ಲ, ಜಾಸ್ತಿ ಏರಿಕೆ ಮಾಡ್ತಾನೆ ಇದ್ದಾರೆ. ಮಾತಾಡ್ತೀನಿ ಇನ್ನಷ್ಟು ಜನ ವಾಹನ ಸವಾರ. ಸರ್ ನಮಸ್ತೆ. ಮತ್ತೆ ರೇಟ್ ಜಾಸ್ತಿ ಆಗಿದೆ ಸರ್. ಖಂಡಿತವಾಗ್ಲೂ ಸರ್ ಭಾರಿ ತೊಂದರೆ ಆಗ್ತಾ ಇದೆ ಸರ್. ನಾವು ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕರ್ಕೊಂಡು ಹೋಗಬೇಕು, ಪೆಟ್ರೋಲು ದಿನೇ ದಿನೇ ಈ ಥರ ರೇಟ್ ಜಾಸ್ತಿ ಮಾಡ್ತಾ ಇದ್ದಾರೆ, ಭಾರಿ ತೊಂದರೆ ಆಗ್ತಾಯಿದೆ. ಇವತ್ತು ಕೂಡ 3 ರೂಪಾಯಿ ಹೆಚ್ಚಿಸಿದ್ದಾರೆ ಅವರು. 4 ದಿವಸದಿಂದ ಇದು ಮಾಡ್ತಾನೆ ಇದ್ದಾರೆ, ಬೆಲೆ ಏರಿಕೆ ಮಾಡ್ತಾನೆ ಇದ್ದಾರೆ. ಭಾಳ ತೊಂದರೆ ಆಗ್ತಾಯಿದೆ ಸರ್. ನಮಗೆ ಅಂತಲ್ಲ, ಪ್ರತಿಯೊಬ್ಬರಿಗೂ ತೊಂದರೆ ಆಗೇ ಆಗುತ್ತೆ. ಅಂತೇಳಿ ಈ ರೀತಿ ದರ ಏರಿಕೆ ಮಾಡುವಂಥದ್ದು ಎಷ್ಟು ಸರಿ ಅನ್ನುವಂಥ ಪ್ರಶ್ನೆ ಮೂಡ್ತಾ ಹೋಗುತ್ತೆ. ವಾಹನ ಸವಾರರಂತೂ ಆಕ್ರೋಶ ಹೊರ ಆಗ್ತಾ ಇದ್ದಾರೆ. ನಮಸ್ಕಾರ ಸರ್. ಇವತ್ತು ಕೂಡ ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರಿಕೆ ಆಗಿದೆ ಸರ್. 4 ಬಾರಿ ಏರಿಕೆ ಆಯಿತು ಸರ್. ಏನು ಮಾಡೋಕ್ಕಾಗತ್ತೆ, ದೇಶ ಮೊದಲು, ದೇಶಕ್ಕೋಸ್ಕರ ಇದೆಲ್ಲ ಮಾಡಲೇಬೇಕಾಗ್ತಲ್ಲ. ದೇಶ ಮದ್ದಿದ್ರೆ ನಾವು ಎಲ್ಲ ಇರೋದಲ್ವ. ಅಲ್ಲ, ಈಗ ವಾರಕ್ಕೊಂದ್ಸಲ ವಾರಕ್ಕೆ 2 ಸಲ ಏರಿಕೆ ಮಾಡ್ತಾ ಇದ್ದಾರೆ. ಹೆಂಗೆ ಬಡ ಜನರು, ಸಾಮಾನ್ಯ ಜನರು ಬದುಕೋದು? ಬೇರೆ ದೇಶದಲ್ಲಿ ಇನ್ನೂ ಜಾಸ್ತಿ ಇದೆ, ಅಡ್ಜಸ್ಟ್ ಮಾಡ್ಕೋಬೇಕು. ಇವತ್ತು ದೇಶಕ್ಕೆ, ಪ್ರಪಂಚಕ್ಕೆ ತೊಂದರೆ ಇದೆ, ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಇದೆ ಅಂತೇಳಿ ವರ್ಷ ಪೂರ್ತಿ ಬೆಲೆ ಏರಿಕೆ ಮಾಡಿದ್ರೆ ನೀವು ಒಪ್ಕೊಂತೀರಾ? ಒಪ್ಕೊಳ್ಳೋಕ್ಕಾಗೋದಿಲ್ಲ. ಈಗ ಸದ್ಯಕ್ಕೆ ಎಲ್ಲರಿಗೂ ತೊಂದರೆ ಇರೋದು, ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗಲೇಬೇಕು. 2 ದಿನ ನಿಲ್ಲಿಸಬೇಕು, 2 ದಿನ ಒಡ್ಡಾಡಬೇಕು. ಹಂಗಾಗುತ್ತೆ. ಥ್ಯಾಂಕ್ ಯು ಸರ್. ಕೆಲವರು ಅಸಮಾಧಾನ ಹೊರ ಹಾಕಿದ್ರೆ, ಇನ್ನೊಂದಷ್ಟು ಕೆಲವರು ಅಡ್ಜಸ್ಟ್ ಆಗಬೇಕು, ದೇಶ ಮೊದಲು ಅನ್ನೋ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಪಾಪ ನೋಡ್ಬೋದು, ಕೂಲಿ ಕಾರ್ಮಿಕರು, ಸಾಮಾನ್ಯ ಜನರು ಇರೋ ದುಡ್ಡಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ತಾರೆ. ಆದರೆ ಈಗ ರೇಟ್ ಜಾಸ್ತಿ ಮಾಡಿದ್ರೆ ಯಾಕೆ ತಾನೇ ಆಗುತ್ತೆ? ನಮಸ್ಕಾರ ಸರ್. ಮತ್ತೆ ಪೆಟ್ರೋಲ್ ಮತ್ತು ಡೀಸೆಲ್ ದರ ಜಾಸ್ತಿ ಮಾಡಿದ್ದಾರೆ, ತಮಗೆ ಯಾವ ರೀತಿ ಕಷ್ಟ ಆಗುತ್ತೆ? ಪಾಪ ನೋಡ್ತಾ ಆಗಲ್ಲ, ಯಾಕೆ ಯುದ್ಧ ಇದೆ, ಆದ್ದರಿಂದ ಜಾಸ್ತಿ ಮಾಡಿದ್ದಾರೆ. ಇನ್ನು ಮಾತನಾಡ್ತಂಥ ಕೆಲಸವನ್ನು ಮಾಡ್ತೇನೆ. ಎಷ್ಟು ಜನ ವಾಹನ ಸವಾರನ್ನ ಮಾತಾಡ್ತೀನಿ. ಮೇಡಮ್ ನಮಸ್ತೆ. ಪೆಟ್ರೋಲ್ ಮತ್ತು ಡೀಸೆಲ್ ದರ ಮತ್ತೆ ಜಾಸ್ತಿ ಆಗಿದೆ ಮೇಡಮ್, ತಾವೇನು ಹೇಳ್ತೀರಾ? ಜಾಸ್ತಿ ಆಗಿರೋದು ನಾವು ಖಂಡಿಸ್ತೀವಿ. ದಿನೇ ದಿನೇ 6 ತಿಂಗಳಿಗೂ 3 ತಿಂಗಳು ಜಾಸ್ತಿ ಮಾಡ್ತಾನೆ ಇದ್ದರೆ ಎಲ್ಲರಿಗೂ ಕಷ್ಟ ಆಗುತ್ತೆ. ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆಲ್ಲ ಕಷ್ಟ ಆಗುತ್ತೆ. ಹೌದು. ಅಲ್ಲ, ಈ ರೀತಿ ಆದರೆ ಅಲ್ಲಿಗೆ 2 ವಾರದಲ್ಲಿ 7 ರೂಪಾಯಿ ಅಂದರೆ 8 ರೂಪಾಯಿ ಸಮೀಪಕ್ಕೆ ಜಾಸ್ತಿ ಆಗಿರೋದು ಮೇಡಮ್. ಹೌದು ಸರ್, ಇದು ಒಳ್ಳೆಯದೇ ಅಂತಲೇ ಹೇಳ್ತೀವಿ ನಾವು. ಖಂಡಿಸ್ತಾ ಇದ್ದಾರೆ ಎಲ್ಲರೂ ಕೂಡ ವಾಹನ ಸವಾರರು. ನಮಸ್ಕಾರ ಸಾಹೇಬ್ರೆ. ಪೆಟ್ರೋಲ್ ಮತ್ತು ಡೀಸೆಲ್ ದರ ಮತ್ತೆ ಇವತ್ತು ಜಾಸ್ತಿ ಆಗಿದೆ. 2 ವಾರದಲ್ಲಿ ಬರೋಬ್ಬರಿ 8 ರೂಪಾಯಿ ಹತ್ತಿರ ಏರಿಕೆ ಆಗಿದೆ ಸರ್. ಇದು ಇಂಟರ್ನ್ಯಾಷನಲ್ ಇಶ್ಯೂ ಇರೋದ್ರಿಂದ ಯಾರ ಕೈಲಿ ಕಂಟ್ರೋಲ್ ಇರೋದಿಲ್ಲ. ಸೆಂಟ್ರಲ್ ಆಗಲಿ ಸ್ಟೇಟ್ ಆಗಲಿ ಯಾರೂ ಇನ್ವಾಲ್ವ್ ಆಗಿ ಮಾಡೋಕ್ಕಾಗೋದಿಲ್ಲ. ಇದು ಸೆಸ್ ಡ್ಯೂಟಿ ಸ್ಟೇಟ್ ಮಾಡಬೇಕು, ಕೆಲವು ಡ್ಯೂಟೀಸು ಸೆಂಟ್ರಲ್ ಮಾಡಬೇಕು. ಬಟ್ ಓವರ್ ಆಲ್ ಇಂಟರ್ನ್ಯಾಷನಲ್ ಎಫೆಕ್ಟ್ ಆಗೋದ್ರಿಂದ ಇದು ಹಾಗೇ ಆಗುತ್ತೆ. ನಮ್ಮ ಕೈಯಲ್ಲಿ ನಿಮ್ಮ ಕೈಲಿ ಇಲ್ಲ ಅದು. ಥ್ಯಾಂಕ್ ಯು. ಎಸ್, ಇದು ವಾಹನ ಸವಾರರು ಹೇಳ್ತಾ ಇರುವಂಥದ್ದು. ಒಂದು ರೀತಿಯ ಅಂತಾರಾಷ್ಟ್ರೀಯ ಸಮಸ್ಯೆ ಉದ್ಭವ ಆಗಿದೆ, ಹಾಗಾಗಿ ಏರಿಕೆಯನ್ನು ಮಾಡ್ತಾರೆ. ಜನಸಾಮಾನ್ಯರಿಗೆ ತೊಂದರೆ ಆಗುತ್ತೆ, ದೇಶ ಮೊದಲು ಅಂತೇಳಿ ಕೆಲವರು ಮಾತಾಡ್ತಾರೆ. ಇನ್ನು ಕೆಲವರು ತೀರಾ ಕಷ್ಟ ಆಗುತ್ತೆ, ಹೇಗೆ ನಿಭಾಯಿಸೋದನ್ನು ಅಂತೇಳಿ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ಲೋಕೇಶ್ ಪಡೋದಲ್ಲ, ಪಬ್ಲಿಕ್ ಟಿವಿ ಬೆಂಗಳೂರು. ಜನರ ಮನೋಭಾವನೆ ಹೇಗಿದೆ ಅನ್ನೋದನ್ನ ನೀವಿಲ್ಲ ಅರ್ಥ ಮಾಡ್ಕೊಳ್ಬೋದು. ಆಮೇಲೆ ಜನ ತುಂಬ ಇನ್ಫಾರ್ಮೇಷನನ್ನು ಗ್ಯಾದರ್ ಮಾಡ್ತಾ ಇರ್ತಾರೆ. ರಾಜಕೀಯ ಪ್ರಜ್ಞೆ ಹೆಚ್ಚಾಗಿ ಕರ್ನಾಟಕದ ಜನರಿಗಿದೆ. ಸೊ ಯಾವುದಾದ್ರೂ ಒಂದು ವಿಚಾರದಲ್ಲಿ ಬೆಲೆ ಏರಿಕೆ ಆಯಿತು ಅಂದರೆ ಯಾಕೆ ಏರಿಕೆ ಆಗ್ತಾ ಇದೆ, ಅದು ಸಮಂಜಸವಾಗಿದೆಯಾ ಇಲ್ವಾ, ಭಾರತ ಸರ್ಕಾರ ಏನು ಹೆಜ್ಜೆಯನ್ನು ಇಡ್ತಾ ಇದೆ, BJP ಆಡಳಿತದ ಸರ್ಕಾರದಲ್ಲಿ ಹೇಗಿದೆ ರೇಟು ಪೆಟ್ರೋಲ್ ಡೀಸೆಲ್ಲು, ಕರ್ನಾಟಕದಲ್ಲಿ ಹೇಗಿದೆ ಅನ್ನೋದನ್ನೆಲ್ಲ ಕಂಪೇರ್ ಮಾಡಿ ನೋಡ್ತಾ ಇರೋದ್ರಿಂದ ಅವ್ರು ಹಿಂಗೆ ಪ್ರತಿಕ್ರಿಯೆ ಕೊಡ್ತಾರೆ. ವಾಹನ ಸವಾರರ ಬಜೆಟ್ ಕಂಪ್ಲೀಟ್ ಆಗಿ ಅಸ್ತವ್ಯಸ್ತ ಆಗೋದು ಗ್ಯಾರಂಟಿ. ಯಾಕಂದ್ರೆ 10 ದಿನಗಳ ಅಂತರದಲ್ಲಿ 8 ರೂಪಾಯಿ ಏರಿಕೆ ಅಂದ್ರೆ ತಮಾಷೆ ವಿಚಾರನೇ ಅಲ್ಲ. ತೈಲ ದರ ಏರಿಕೆಗೆ ವಾಹನ ಸವಾರರು ಕೆಲವರಂತೂ ವಿಪರೀತ ಸಿಟ್ಟಾಗಿದ್ದಾರೆ.
ಸರಕು ಸಾಗಣೆ ಆಟೋ ಕ್ಯಾಬ್ ಚಾಲಕರಿಗೆ ಇದು ದೊಡ್ಡ ಹೊಡೆತ ಆದಂಗಾಗಿದೆ. ಯಾಕಂದರೆ ನಿಮಗೆಲ್ಲ ಗೊತ್ತೇ ಇದೆ, ಕ್ಯಾಬ್ ಚಾಲಕರು ಏಕಾಏಕಿ ಮನಸ್ಸಿಗೆ ಬಂದಂಗೆ ಅವರು ಪ್ರೈಸನ್ನು ಜಾಸ್ತಿ ಮಾಡೋದಕ್ಕಾಗಲ್ಲ. ಸರ್ಕಾರದ ಮುಂದೆ ಒಂದು ಪ್ರಪೋಸಲ್ ಎಲ್ಲ ಇಡಬೇಕಾಗತ್ತೆ. ಆಟೋದವ್ರದ್ದು ಅದೇ ಕತೆ. ನಾವು ದುಡ್ಡು ಬಂಡವಾಳ ಜಾಸ್ತಿ ಹಾಕ್ತಿದ್ದೀವಿ ಅಂದ ಮಾತ್ರಕ್ಕೆ ಗ್ರಾಹಕರಿಂದ ವಸೂಲಿ ಮಾಡೋಕ್ಕಾಗಲ್ಲ ನಾವು ಅನ್ನೋದು ಅವರ ಅಳಲಾಗ್ತಾ ಇದೆ. ಇನ್ನೊಂದು, ಡೀಸೆಲ್ ಕುಡಿಯೋ ವಾಹನಗಳಿದಾವಲ್ಲ, ನಮ್ಮ ಟ್ರಾನ್ಸ್ಪೋರ್ಟೇಷನ್ ವ್ಯವಸ್ಥೆ ಇರ್ಬೋದು ಅಥವಾ ನಮ್ಮ ಮನೆಗೆ ಬರುವಂತಹ ಪ್ರತಿನಿತ್ಯದ ವಸ್ತುಗಳಿರ್ಬೋದು. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಪ್ರಕಾಶ್. ಒಂದೇ ಸಲಕ್ಕೆ ಅತ್ಲಾಗೆ ರೇಟ್ ಜಾಸ್ತಿ ಆಗ್ಬಿಟ್ಟಿದ್ರೆ, ಈಗ ಆರ್ಥಿಕ ತಜ್ಞರೆಲ್ಲ ಊಹೆ ಮಾಡ್ತಿದ್ರಲ್ಲ 10-15 ರೂಪಾಯಿ ಅಂದಿದ್ರೆ ಜನ ಒಮ್ಮೆಗೆ ಬೈಕೊಂಡು ಸುಮ್ಮನಾಗೋರು. ಪ್ರತಿದಿನ ನಿರಂತರವಾಗಿ ಆಘಾತ ಸಿಗ್ತಾ ಇರೋದ್ರಿಂದ ಜನ ಹೇಗೆ ಸ್ವೀಕರಿಸ್ತಾ ಇದ್ದಾರೆ? ನೀವು ಯಾವ ಪೆಟ್ರೋಲ್ ಪಂಪ್ ಹತ್ರ ಇದ್ದೀರಿ, ಅಲ್ಲಿನ ರಿಯಾಕ್ಷನ್ ಹೇಗಿದೆ ಅಂತ? ಸದ್ಯ ಈಗ BL ಸರ್ಕಲ್ ಇರುವಂತಹ ಒಂದು ಬಂಕ್ನ ಬಳಿ ಇದ್ದೇನೆ. ಸೊ ಅಲ್ಲಿ ಕೂಡ ವಾಹನ ಸವಾರ ಆಕ್ರೋಶ ಹೆಚ್ಚಾಗಿದೆ. ಪೆಟ್ರೋಲ್ ಡೀಸೆಲ್ನ ಜೊತೆಗೆ CNG ಕೂಡ ಈಗ ಏರಿಕೆ ಆಗಿದೆ. CNG ಕೂಡ ಪ್ರತಿ ಕೆಜಿಗೆ 2 ರೂಪಾಯಿ ಏರಿಕೆ ಆಗಿದೆ ಇವತ್ತು. ಈ ಹಿಂದೆ ಕೂಡ 2 ಬಾರಿ ಏರಿಕೆ ಆಗಿತ್ತು. ಆ ನೂತನ ದರವನ್ನು ಕೂಡ ತೋರಿಸ್ತೇನೆ. ಅದರ ಜೊತೆಗೆ ಇಲ್ಲಿದ್ದಂತಹ ಆಟೋ ಚಾಲಕರು ಮತ್ತು ಕ್ಯಾಬ್ ಚಾಲಕರನ್ನ ಕೂಡ ಮಾತನಾಡಿಸ್ತೇನೆ. ಅವ್ರಿಗೆ ಎಲ್ರಿಗೂ ಕೂಡ ಅಸಮಾಧಾನ ಹೆಚ್ಚಾಗ್ತಾ ಇದೆ. ಅಂದರೆ ಈಗಾಗಲೇ ಬೇರೆ ಬೇರೆ ಟ್ಯಾಕ್ಸಿಗಳ ಮೂಲಕವಾಗಿ ಟ್ರಿಪ್ಗಳನ್ನು ಮಾಡ್ತಾ ಇದ್ರು. ಬಾಡಿಗೆಗಳೇ ತೀರಾ ಕಡಿಮೆ ಸಿಗುವಂಥದ್ರಲ್ಲಿ ಏನಾದರೂ ದುಡಿಮೆ ಮಾಡ್ಕೊಳ್ಳೋಣ ಅಂತ ಹೇಳಿದರೆ ವಾರದಲ್ಲಿ ಈ ರೀತಿ ಪದೇ ಪದೇ ದರ ಏರಿಕೆ. ಸೊ ಆ ನಿಟ್ಟಿನಲ್ಲಿ ಬಾಡಿಗೆಗಳು ಒಂದು ಕಡೆ ಸಿಗೋದಿಲ್ಲ. ಅದರ ಜೊತೆಗೆ ನಿರಂತರವಾಗಿ ದರ ಏರಿಕೆ ಆಗ್ತಾನೆ ಇದ್ದರೆ ಭವಿಷ್ಯ ನಾವು ಕಟ್ಕೊಳ್ಳೋದು ಹೇಗೆ ಅನ್ನುವಂತಹ ಅಸಮಾಧಾನವನ್ನು, ಅಸಹಾಯಕತೆಯನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ CNG ತುಂಬಿಸ್ಲಿಕ್ಕೆ ಅಂತ ಹೇಳಿ ಬಂದಿದ್ದಾರೆ ಸುಮಾರು ಚಾಲಕರು. ಮಾತನಾಡಿಸ್ತೀನಿ ಸರ್, ಎಷ್ಟು ರೇಟ್ ಜಾಸ್ತಿ ಆಗಿದೆ, ಹೆಂಗಿದೆ ಸರ್? 2 ರೂಪಾಯಿ ರೇಟ್ ಜಾಸ್ತಿ ಆಗಿದೆ. ಬಟ್ ಮೈಲೇಜು ಮೊದಲು ಥರ ಮೈಲೇಜು ಇಲ್ಲ. ಫಸ್ಟು ಮೈಲೇಜು ಚೆನ್ನಾಗಿತ್ತು, ರೈಟು ಕಡಿಮೆ ಇತ್ತು. ಈಗ ರೈಟ್ ಜಾಸ್ತಿ ಆಯ್ತೈತೆ, ಗಾಡಿ ಮೈಲೇಜು ಬರ್ತಾಯಿಲ್ಲ. ಒಂದು ಟ್ಯಾಂಕಲ್ಲಿ 100 ಕಿಲೋಮೀಟ್ರ್ ಓಡೋದು ಕಷ್ಟ. 800 ರೂಪಾಯಿ CNG ಹಿಡಿತದೆ ಒಂದು ಸತಿಗೆ. ಎಲ್ಲಿಂದ ದುಡ್ದು ಏನು ಮಾಡೋಣ ಹೇಳಿ? ಮೊದಲಂಗೆ ರೈಟು ಇಲ್ಲ. ಫಸ್ಟು ನಾವು ಗಾಡಿ ತಗೊಂಡಾಗ ಕಂಪ್ನಿಲಿ ಏನು ರೈಟ್ ಕೊಡ್ತಾಯಿದ್ರು, ಇವತ್ತು ಅದೇ ರೈಟ್ ಕೊಡ್ತಾವ್ರೆ. ಏನೋ ದುಡಿಮೆನೂ ಇಲ್ಲ ಅಷ್ಟು ಮೊದಲ ಥರ. ತುಂಬ ಕಷ್ಟ ಆಯ್ತೈತೆ. CNG ರೈಟು ದಿನೇ ದಿನ ಜಾಸ್ತಿ ಆಯ್ತಾನೆ ಇದೆ. ಏನು ಮಾಡೋಣ ಸರ್? ನಿಮ್ಗೆ ಹೆಂಗೆ ಸಮಸ್ಯೆ ಆಗ್ತಾ ಇದೆ? CNG ತುಂಬಿಸ್ಕೊಂಡು ಆಟೋ ಓಡಿಸ್ತೀರಿ, ದುಡಿಮೆ ಆಗ್ತಾ ಇದೆಯಾ, ಹೆಂಗೆ? ದುಡಿಮೆ ಆಗೋಕ್ಕೆ ನಮ್ಮದು ಮೈನಸ್ ಪಾಯಿಂಟ್ ಏನು ಅಂದರೆ, ಈ 2 ವೀಲರ್ದು ಓಕೆ, 2 ವೀಲರಲ್ಲಿ ಊಬರ್ ಕೊಟ್ಟಿದ್ದಾನೆ, ರ್ಯಾಪಿಡ್ ಕೊಟ್ಟಿದ್ದಾನೆ. ಅದು ದೊಡ್ಡ ಪ್ರಾಬ್ಲಮ್ ಆಟೋದವ್ರಿಗೆ. ಅದನ್ನು ಸರ್ಕಾರ ಬ್ಯಾನ್ ಮಾಡಲಿಲ್ಲ. ಈಗ ರೇಟ್ದು ಎಷ್ಟು ಹೊರೆ ಆಗ್ತಾ ಇದೆ ಅಂತ? ರೇಟದು ಈ ತಿಂಗಳಲ್ಲಿ 4 ಬಾರಿ ಜಾಸ್ತಿ ಮಾಡಿದ್ದಾರೆ. 89 ಇತ್ತು, ಇವತ್ತು 95 ಆಗಿದೆ ಇವತ್ತಿಗೆ. ರಾಮಲಿಂಗ ರೆಡ್ಡಿಯವರು ಹೇಳಿ ಆಟೋದವ್ರಿಗೆ ಮಣ್ಣಿರ್ತಾವ್ರೆ, ರೈಟ್, 2 ವೀಲರ್ ಬ್ಯಾನ್ ಮಾಡ್ತೀನಿ ಅಂತೇಳಿ. ಅದು ಸರ್ಕಾರ ಆಟೋದವರೇ ಮಾಡ್ತಿರೋ ದೊಡ್ಡ ಮೋಸ ಅದು. ಸಹಜವಾಗಿ ಈಗ ದರ ಏರಿಕೆಯಿಂದ ವಾಹನ ಸವಾರಿಗೂ ಕೂಡ ಅಸಮಾಧಾನಗಳು ಹೆಚ್ಚಾಗ್ತಾ ಇದೆ. ಮಮತಾ, ಧನ್ಯವಾದ ಪ್ರಕಾಶ್ ತಮ್ಮ ಮಾಹಿತಿಗಾಗಿ.